ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 14 ಡೇಸ್ದು ಸೂಪರ್ ಸ್ಟ್ರಾಟಜಿನ ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಓದೋದ್ರಿಂದ ಖಂಡಿತ 90% ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಈ 14 ಡೇಸ್ನ ನೀವು ತುಂಬ ಸೀರಿಯಸ್ಸಾಗಿ ತಗೋಬೇಕಾಗತ್ತೆ. ಮತ್ತು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಕೊನೆಯಲ್ಲಿ ನಾನು ಗೋಲ್ಡನ್ ರೂಲ್ಸ್ನ ಹೇಳ್ತೀನಿ, ನೀವು 90 to 95% ಸ್ಕೋರ್ ಮಾಡಲಿಕ್ಕೆ. ಸೊ ಇವಾಗ ಡೇ 1 ಇಂದ ಮತ್ತು ಡೇ 2ನ ನೀವು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಅದನ್ನು ನಾವು ಫೌಂಡೇಶನ್ ಅಂತಲೇ ಕರಿತೀವಿ. ಈ 14 ದಿನಗಳು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಅಂತ ನೀವು ಅನ್ಕೋಬೇಕು. ಮೊದಲು ಎಲ್ಲ ಸಬ್ಜೆಕ್ಟ್ನಲ್ಲಿ ಸ್ಕೋರಿಂಗ್ ಚಾಪ್ಟರ್ಸ್ ಯಾವ್ದ್ಯಾವ್ದಿದೆ ಅದನ್ನು ಲಿಸ್ಟ್ ಔಟ್ ಮಾಡಿ ಇಟ್ಕೊಳ್ಳಿ. ಪ್ರತಿದಿನ ಓದೋದಕ್ಕೆ ಅಂತಲೇ ನೀವೊಂದು ಟೈಮ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ನೀವು ಡೇ 1 ಮತ್ತು ಡೇ 2ನಲ್ಲಿ ಮಾಡಬೇಕಾಗಿರೋ ಕೆಲಸ. ಡೇ 3 ಮತ್ತು ಡೇ 6 ಇಲ್ಲಿ ನೀವೇನು ಮಾಡಬೇಕು, ಕೋರ್ ಪ್ರಿಪ್ರೇಷನ್ನ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ಮ್ಯಾಥ್ಸ್ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಅಕೌಂಟ್ಸ್ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ಈ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ನೀವು ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು, ನೀವು ಪ್ರಾಬ್ಲಮ್ಸ್ ಏನಿರುತ್ತೆ ಅದನ್ನು ನೀಟಾಗಿ ಸಾಲ್ವ್ ಮಾಡ್ಕೋಬೇಕು. ಮಧ್ಯಾಹ್ನ ಈ ಎಲ್ಲ ಸಬ್ಜೆಕ್ಟು ಮಧ್ಯಾಹ್ನ ಥಿಯರಿನ ಓದ್ಕೋಬೇಕು. ಯಾವುದ್ಯಾವುದು ಬಯಾಲಜಿ ಆಗಿರ್ಬೋದು, ಎಕನಾಮಿಕ್ಸ್, ಕೆಮಿಸ್ಟ್ರಿ, ಹಿಸ್ಟ್ರಿ, ಈ ಒಂದು ಸಬ್ಜೆಕ್ಟ್ಗಳದ್ದು ಥಿಯರಿನ ನೀವು ಮಧ್ಯಾಹ್ನ ಓದ್ಕೊಳ್ಳಿ. ಇನ್ನು ಪ್ರತಿದಿನ ರಾತ್ರಿ ನೀವು ಲ್ಯಾಂಗ್ವೇಜಸ್ ಏನಿದೆ ಆ ಲ್ಯಾಂಗ್ವೇಜಸ್ಸು ಕೂಡ ಚೆನ್ನಾಗಿ ಪ್ರಿಪೇರ್ ಆಗಬೇಕಾಗತ್ತೆ. ಈ ರೀತಿಯಾಗಿ ನೀವು ಸ್ಟಡಿ ಮಾಡಬೇಕು. ಓಕೆನಾ? ಇನ್ನೂ ಏನೂ ಓದಿಲ್ಲ ಅನ್ನೋರು ಇದೊಂದು ಸ್ಟ್ರಾಟಜಿ ಅಂತಲೇ ಹೇಳ್ಬೋದು. ಪ್ರತಿದಿನ ನೀವು 2 ಗಂಟೆ ಆದರೂ ನೀವು ಬರವಣಿಗೆನ ಅಭ್ಯಾಸ ಮಾಡಬೇಕು, ರೈಟಿಂಗ್ ಮಾಡಬೇಕು. ಯಾಕಂತಂದರೆ ಇಲ್ಲಿ ನೀವು ಪ್ರತಿದಿನ 2 ಗಂಟೆ ರೈಟಿಂಗ್ ಅಭ್ಯಾಸ ಮಾಡಿದರೆ ನಿಮಗೆ ಎಕ್ಸಾಮ್ ಹಾಲ್ನಲ್ಲಿ ಫಾಸ್ಟಾಗಿ ಬರೆಯೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ನೀವು ಬರೀ ಚೆನ್ನಾಗಿ ಓದ್ಕೊಂಡು ಹೋಗಿರ್ತೀರ. ಅಲ್ಲಿ ನಿಮ್ಗೆ ರೈಟಿಂಗ್ ಬರ್ತಿರಲ್ಲ, ಎಲ್ಲ ಕ್ವಶನಿಗೂ ಆನ್ಸರ್ಸ್ ಗೊತ್ತು, ಬಟ್ ಟೈಮ್ ಸಾಕಾಗ್ತಿರಲ್ಲ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಹಾಗಾಗಿ ಪ್ರತಿನಿತ್ಯ ಮಿನಿಮಮ್ 1 ರಿಂದ 2 ಗಂಟೆ ಆದರೂ ಕೂಡ ರೈಟಿಂಗ್ನ ಅಭ್ಯಾಸ ಮಾಡ್ಕೊಳ್ಳಿ. ಓಕೆನಾ? ಆನ್ಸರ್ಸ್ ಬರಿಬೇಕಾದ್ರೆ ನಿಮಗೆ ಪಾಯಿಂಟ್ ವೈಸ್ ಇರಲಿ. ಎಲ್ಲೆಲ್ಲಿ ಪಾಯಿಂಟ್ ಬೇಕೋ ಅದನ್ನು ಮರಿಬೇಡಿ. ಓಕೆನಾ? ಮೇನ್ ಪಾಯಿಂಟ್ಸ್ ಯಾವ್ದ್ಯಾವ್ದು ಇರುತ್ತೆ ಅದಕ್ಕೆ ನೀವು ಅಂಡರ್ಲೈನ್ ಮಾಡಿ. ತುಂಬ ಚೆನ್ನಾಗಿತ್ತು ಅಂತಂದರೆ ಮಾರ್ಕ್ಸ್ ಕೂಡ ಬೂಸ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಜೊತೆಗೆ ಡಯಾಗ್ರಾಮ್ ಎಲ್ಲೆಲ್ಲಿ ಬರಿಬೇಕು, ಟೇಬಲ್ಸ್ ರಿಕ್ವೈರ್ ಎಲ್ಲಿದೆ, ಗ್ರಾಫ್ಸ್ ಎಲ್ಲಿದೆ, ಅದನ್ನು ಕೂಡ ನೀಟಾಗಿ ನೀವು ಎಲ್ಲದನ್ನು ಕೂಡ ನೀಟಾಗಿ ಪ್ರೆಸೆಂಟ್ನ ಮಾಡಬೇಕಾಗುತ್ತೆ. ಇವಾಗ ನಾವು ಡೇ 7 ಇಂದ ಡೇ 9 ತನಕ ನೀವೇನು ಮಾಡಬೇಕು, ಎಕ್ಸಾಮ್ ಓರಿಯೆಂಟೆಡ್ ಪ್ರಿಪ್ರೇಷನ್ನ ನೀವು ಮಾಡ್ಕೋಬೇಕಾಗತ್ತೆ. ಈಗಾಗಲೇ ನಮ್ಮ ಚಾನಲ್ನಲ್ಲಿ ಸುಮಾರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಅಪ್ಲೋಡ್ ಮಾಡಿದ್ದೀವಿ. ಆ ಒಂದು ವಿಡಿಯೋ ಲಿಂಕ್ನ ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಅಥವಾ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ ಹಾಕಿ ಮುಂದೆ ಶಿವಮೂರ್ತಿಸ್ ಅಕಾಡೆಮಿ ಅಂತ ಸರ್ಚ್ ಮಾಡಿದರೆ ನಮ್ಮ ಚಾನಲ್ ವೀಡಿಯೋಸ್ ಎಲ್ಲ ಕೂಡ ಬರುತ್ತೆ. ಅದಾದಮೇಲೆ ನೀವು ಪ್ರಶ್ನೆಗಳು ಏನಕ್ಕೆ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓದಿ ಅಂತ ಹೇಳ್ತೀನಿ ಅಂತಂದರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಯಾವ ರೀತಿಯಾಗಿ ಅವರು ಕ್ವಶನ್ನ ಕೇಳ್ಬೋದು, ಯಾವ ರೀತಿಯಾಗಿ ಟ್ವಿಸ್ಟ್ ಮಾಡಿ ಕೇಳಿದರೂ ಕೂಡ ನಾವು ಬರಿಬೋದು ಅನ್ನೋ ಒಂದು ಐಡಿಯಾ ನಿಮಗೆ ಬರುತ್ತೆ. ಆಮೇಲೆ ನೀವೇನೇ ಎಕ್ಸಾಮ್ ಓರಿಯೆಂಟೆಡ್ ಪ್ರಿಪ್ರೇಷನ್ ಮಾಡ್ಕೋತಾ ಇರ್ತೀರಾ, ನೀವೇನಾದರೂ ತಪ್ಪು ಮಾಡಿದರೆ, ಏನಾದರೂ ನೀವೊಂದು ಮಿಸ್ಟೇಕ್ ಆಗ್ತಾ ಇದೆ ಅಂತಂದರೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಯಾಕಂತಂದರೆ ಅದು ನೆಕ್ಸ್ಟ್ ರಿಪೀಟ್ ಆಗಬಾರ್ದು. ಅದ್ರ ಜೊತೆಗೆ ಈಗ ನಾನು ಹೇಳ್ದೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಅಕೌಂಟ್ಸ್ ಆಗಿರ್ಬೋದು, ಆಮೇಲೆ ಹಿಸ್ಟ್ರಿ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಅದರಲ್ಲೆಲ್ಲ ನಿಮಗೆ ಫಾರ್ಮುಲಾ ಬರುತ್ತೆ, ಡಯಾಗ್ರಾಮ್ಸ್ ಇರುತ್ತೆ, ಮತ್ತು ಇಂಪಾರ್ಟೆಂಟ್ ಇಯರ್ಸ್ ಇರುತ್ತೆ ಹಿಸ್ಟ್ರಿ ಅವ್ರಿಗೆ. ಅದನ್ನೆಲ್ಲ ನೀವು ಒಂದು ಪೇಜ್ನಲ್ಲಿ ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಯಾಕಂತಂದರೆ ನೀವು ಅದನ್ನು ರಿವಿಷನ್ನ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆಯಿತಾ? ನೆಕ್ಸ್ಟ್ ಅದಾದಮೇಲೆ ಡೇ 10 ಇಂದ ಡೇ 12 ತನಕ ನೀವು ಸ್ಮಾರ್ಟ್ ರಿವಿಷನ್ನ ಮಾಡ್ಕೋಬೇಕು. ಈಗಾಗಲೇ ನೀವು ಏನು ಓದಿದ್ದೀರಾ ಅದನ್ನು ನೀವು ಪರ್ಫೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೀವು ಯಾವುದೇ ನ್ಯೂ ಕಾನ್ಸೆಪ್ಟ್ನ ಓದಬಾರ್ದು, ನ್ಯೂ ಕ್ವಶನ್ಸ್ನ ಓದಬಾರ್ದು. ಈಗ ಆಲ್ರೆಡಿ ನೀವು ಡೇ 1 ಇಂದ ಡೇ 9 ತನಕ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ಆ ಚಾಪ್ಟರ್ಸ್ನ ಮತ್ತೆ ಪರ್ಫೆಕ್ಟ್ ಆಗ್ತಾ ಹೋಗಬೇಕು. ಪ್ರತಿದಿನ ಸೆಲ್ಫ್ ಕ್ವಶನಿಂಗ್ ಮಾಡ್ಕೊಳ್ಳಿ. ಇವತ್ತು ನಾನು ಏನು ಓದಿದೆ, ಎಷ್ಟು ಓದಿದೆ, ಓದಿರೋದೆಲ್ಲ ಪರ್ಫೆಕ್ಟಾಗಿದೆಯಾ, ಇನ್ನೇನಾದರೂ ಸ್ವಲ್ಪ ಓದಬೇಕಾ ಅನ್ನೋದನ್ನು ಸೆಲ್ಫ್ ಕ್ವಶನಿಂಗ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಡೇ 13 ಇಂದ ಡೇ 14ನಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಮತ್ತು ಫೈನಲ್ ಇದು ಆಯಿತಾ. 14 ದಿನ ಸ್ಟ್ರಾಟಜಿ ಕೊಟ್ಟಿರೋದು. ಲಾಸ್ಟ್ 2 ಡೇಸಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ರ್ಯಾಪಿಡ್ ರಿವಿಷನ್ ಮಾಡ್ಕೊಳ್ಳಿ. ಫುಲ್ ಸಿಲೆಬಸ್ಸು ರ್ಯಾಪಿಡ್ ರಿವಿಷನ್. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಕಾನ್ಸೆಪ್ಟ್ ತೊಗೊಂಡ್ರೆ ಈ ಕಾನ್ಸೆಪ್ಟಲ್ಲಿ ಹಿಂಗಿದೆ ಇದೆಲ್ಲ ನನಗೆ ಬರುತ್ತೆ ಅನ್ನೋದು ಒಂದು ಸ್ವಲ್ಪ ಮೈಂಡಲ್ಲೇ ನೀವು ಓದ್ಕೊಳ್ಳೋ ಥರ ಇರಬೇಕು.
ಅದಾದಮೇಲೆ ಮೇನ್ ಥಿಂಗು, ನೀವು 7ರಿಂದ 8 ಅವರು ನಿದ್ದೆ ಮಾಡಲೇಬೇಕಾಗುತ್ತೆ. ಸೊ ಎಕ್ಸಾಮ್ ಪ್ಯಾನಿಕ್ ಇರೋರು ಏನು ಮಾಡ್ತೀರಾ, 1 ಅವರ್ 2 ಅವರ್ ಅಷ್ಟೇ ನಿದ್ದೆ ಮಾಡ್ತೀರಾ. ಅಥವಾ ಇನ್ನೇನು ಮಾಡ್ತಾರೆ, ಎಕ್ಸಾಮ್ ಹಿಂದಿನ ದಿನ ಓದೋರು ಏನಿರ್ತಾರೆ, ಸೊ ಎಲ್ಲ ಇಡೀ ನೈಟ್ ಓದಿರ್ತಾರೆ, ಎಕ್ಸಾಮ್ ಹಾಲಲ್ಲಿ ನಿದ್ದೆ ಬರೋದು ಮತ್ತೊಂದು, ಅಥವಾ ಹೆಲ್ತ್ ಇಶ್ಯೂ ಆಗೋದು ಇರುತ್ತೆ. ಹಾಗಾಗಿ ನಿದ್ದೆನೂ ಕೂಡ ಕರೆಕ್ಟಾಗಿ ಮಾಡಬೇಕು. ಎಕ್ಸಾಮ್ಗೆ ಮುಂಚೆ ನೀವು ಹೇಳ್ಬೇಕು. ಸೊ ಅಂದರೆ ಇದೊಂಥರ ಸೆಲ್ಫ್ ಇದ್ದಂಗೆ, ಓಕೆನಾ, ಸೆಲ್ಫ್ ಮೋಟಿವೇಟೆಡ್ ಥರ. ಸೊ ನಾನು ಎಕ್ಸಾಮ್ ಮುಂಚೆ ಹೋಗೋಕ್ಕಿಂತ ಮುಂಚೆ ಇವತ್ತು ನಾನು ಎಲ್ಲ ಓದಿದ್ದೀನಿ, ಎಲ್ಲ ಪರ್ಫೆಕ್ಟ್ ಇದ್ದೀನಿ, ನಾನು ಪಕ್ಕ 90 ಅಥವಾ 95% ಸ್ಕೋರ್ ಮಾಡೇ ಮಾಡ್ತೀನಿ. ಸೊ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಗೋಲ್ಡನ್ ರೂಲ್ಸ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಆ ಗೋಲ್ಡನ್ ರೂಲ್ಸ್ ಏನು ಅಂತಂದರೆ, ನೀವು 90 ಅಥವಾ 95% ಈಸಿಯಾಗಿ ಸ್ಕೋರ್ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರು ಈ ಗೋಲ್ಡನ್ ರೂಲ್ಸ್ನ ಫಾಲೋ ಮಾಡಬೇಕು. ಸೊ ಆರ್ಟ್ಸ್ ಸ್ಟ್ರೀಮ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಯಾರಾದರೂ ಆಯಿತು, ಮೇನ್ ಥಿಂಗು ನಿಮ್ಮ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿರಬೇಕು. ಓಕೆನಾ, ತುಂಬ ಚೆನ್ನಾಗಿ ಇದ್ದರೂ ಕೂಡ ನಡೀತಾ. ಅಥವಾ ಸೊ ನೀವೇನು ಬರೆದಿರ್ತೀರ ಅದು ವ್ಯಾಲ್ಯೂಟರ್ಗೆ ಅರ್ಥ ಆಗೋ ಥರ ಇರಬೇಕು. ಮತ್ತು ಪ್ರಾಪರ್ ಸ್ಪೇಸಿಂಗ್ನ ಕೊಡಬೇಕು. ಸೊ ಸ್ಪೇಸಿಂಗು ಕೂಡ ತುಂಬ ಚೆನ್ನಾಗಿರಬೇಕು. ಅದಾದಮೇಲೆ ಸೊ ನೀವು ಮೊದಲೇನು ಮಾಡಬೇಕು, ಕ್ವಶನ್ ಪೇಪರ್ನ ಅನಲೈಸ್ ಮಾಡಬೇಕು. ಸೊ ಈ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ ನನಗೆ ಗೊತ್ತು, ಈ ಮೇನಲ್ಲಿ ಈ ಕ್ವಶನ್ ಗೊತ್ತು ಅನ್ನೋದನ್ನು ಫಸ್ಟು ನೀವು ನೀಟಾಗಿ ಮೇನ್ ಹಾಕಿ, ಕ್ವಶನ್ ನಂಬರ್ ಹಾಕಿ, ಸಬ್ ಕ್ವಶನ್ ಇದ್ದರೆ ಅದನ್ನು ಕೂಡ ನೀಟಾಗಿ ಎಂಟರ್ ಮಾಡಿ ನಿಮಗೆ ಗೊತ್ತಿರೋ ಅಂಥ ಆನ್ಸರ್ಸ್ನ ಮೊದಲು ಬರೀಬೇಕು. ಸೊ ಕೂಲಾಗಿರಿ, ಎಕ್ಸಾಮಲ್ಲಿ ಯಾವುದೇ ಟೆನ್ಷನ್ ಬೇಡ, ಯಾವುದೇ ಪ್ಯಾನಿಕ್ ಬೇಡ, ನಿಮಗೆಲ್ಲ ಗೊತ್ತಿರೋದೇ ಬಂದಿರುತ್ತೆ. ಹಾಗಾಗಿ ಕೂಲಾಗಿ ಆರಾಮಾಗಿ ಫಸ್ಟು ಗೊತ್ತಿರೋ ಅಂಥದ್ದನ್ನ ಎಲ್ಲದನ್ನು ನೀಟಾಗಿ ಬರೀಬೇಕಾಗತ್ತೆ. ಈ 14 ದಿನ ನಿಮಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ಬೋದು. ಸೊ ಈ 14 ಡೇಸ್ ಏನಿದೆ ಡಿಫಿಕಲ್ಟ್ ಇರ್ಬೋದು, ಬಟ್ ರಿಸಲ್ಟ್ ಈಸ್ ಪರ್ಮನೆಂಟ್ ಆ್ಯಂಡ್ ಇಟ್ ಈಸ್ ಹ್ಯಾಪಿ. ಓಕೆನಾ. ಸೊ ಈ 14 ದಿನ ನೀವು ಕಷ್ಟಪಡಿ, ಮುಂದೆ ನಿಮ್ಮ ಲೈಫು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂತಂದರೆ ಸೆಕೆಂಡ್ PUC ನಿಮಗೆ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ನಾನು ನಿಮ್ಮ ಎಕ್ಸಾಮ್ಗೆ ಈಗಲೇ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಈ ಸೂಪರ್ ಸ್ಟ್ರಾಟಜಿನ ನೀವು ಫಾಲೋ ಮಾಡಿ, ಖಂಡಿತ ನಿಮಗೆ ಒಳ್ಳೆ ಮಾರ್ಕ್ಸು ಬರುತ್ತೆ. ಇದೇ ರೀತಿಯಾಗಿ ನಿಮಗೆ ಪರ್ಟಿಕ್ಯುಲರ್ ಸಬ್ಜೆಕ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅಥವಾ ಬ್ಲೂ ಪ್ರಿಂಟ್ ಎಕ್ಸ್ಪ್ಲನೇಷನ್ ಅಥವಾ ಅನಾಲಿಸಿಸ್, ಕ್ವಶನ್ ಪೇಪರ್ ಅನಾಲಿಸಿಸ್, ನಿಮ್ಗೆ ಏನೇ ಒಂದು ವಿಡಿಯೋ ಬೇಕಿತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ಬೇಗ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಕೊಡ್ತೀನಿ. ಈಗಾಗಲೇ ನಾನು ಸೆಕೆಂಡ್ PUC ರಿಲೇಟೆಡ್ ವೀಡಿಯೋಸ್ನ ಸುಮಾರಷ್ಟು ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಫ್ರೀಯಾಗಿ PDF ಕೂಡ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ PDFನ ನಾನು ಫ್ರೀಯಾಗಿ ಕೊಡ್ತಾ ಇದ್ದೀನಿ ಅಂತಂದರೆ ನೀವು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ, ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೂ ಕೂಡ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ನ ಮಾಡಲಿಕ್ಕೆ. ಹಾಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ತಿಳಿಸಿ. ಮತ್ತೊಮ್ಮೆ ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.